ವೆಲ್ಕಮ್ ಬ್ಯಾಕ್ ಟು ದಿಯಾರಾಮ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಪ್ಲೇನ್ ಉಪ್ಪಿಟ್ಟು ವಿತೌಟ್ ಕಡಲೆ ಬೀಜ, ಕಡಲೆಬೇಳೆ, ತರಕಾರಿ ಇಲ್ದಂಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟೇ. ಮೊದಲು ನಾವು ಬಾಣಲಿ ತೊಗೊಂಡಿದ್ದೀವಿ. ನೀವು ಯಾವುದಾದ್ರೂ ಒಂದು ಪಾತ್ರೆ ತೊಗೊಂಡು ಆದರೂ ಹುರ್ಕೊಬೋದು. ಒಂದು ಸ್ವಲ್ಪ ರವೆ ಹಾಕೊಂಡು ನಾವು 1/2 kg ರವೆ ತೊಗೊಂಡಿದ್ದೀವಿ. ಯಾಕಂದರೆ 4 to 5 ಮೆಂಬರ್ಸ್ಗೆ ಉಪ್ಪಿಡಬೇಕು ಅಂತ ಅಂದ್ಬಿಟ್ಟು 1/2 kg ರವೆ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡ್ವಿ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಸ್ವಲ್ಪ ಆಯಿಲ್ ಕಾಯಲಿ ಅಂತ ಹೇಳಿಬಿಟ್ಟು ಸಾಸಿವೆ ಎಲ್ಲ ಹಾಕಿದ್ವಿ. ಹಾಗೆ ಸೈಡಲ್ಲಿ ಈ ರವೆ ಕೂಡ ಹುರ್ಕೊತಾ ಇದ್ವಿ. ಸೊ ಇವಾಗ ಸಾಸಿವೆ ಎಲ್ಲ ಹಾಕಿದ ಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಏನೇನು ಹಚ್ಕೊಂಡಿದ್ದೀವೋ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನೀವು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಆದಮೇಲೆ ನೀವು ಚೆನ್ನಾಗಿ ಅಂದರೆ ಸ್ವಲ್ಪ ಬಾಯ್ಲ್ ಅಂದರೆ ನಿಮಗೆ ಗೊತ್ತಾಗುತ್ತಲ್ವ, ಈರುಳ್ಳಿ ಒಂದು ಕಲರ್ ಬಂದಾಗ, ಯೆಲ್ಲೋಯಿಶ್ ಕಲರ್ ಬಂದಾಗ ಅದಾದಮೇಲೆ ಒಂದು ನಿಮಗೆ ರವೆ ಎಷ್ಟು ತೊಗೊಂಡಿರೋ ಅಷ್ಟು ತಕ್ಕಂಗೆ ನೀವು ನೀರನ್ನ ಹಾಕ್ಕೊಬೇಕು. ಸೊ ಸ್ವಲ್ಪ ನೀರು ನಾವು ಇವಾಗ 2.5 ಚೊಂಬೆನೋ ನೀರನ್ನ ಹಾಕ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಅದು ಹಾಕೊಂಡ್ಮೇಲೆ ಸ್ವಲ್ಪ ಕುದಿಬೇಕು. ಚೆನ್ನಾಗಿ ಕುದಿಯೋವರೆಗೂ ನೀವು ರವೆನ ಬಿಡಬಾರ್ದು. ಚೆನ್ನಾಗಿ ಕುದ್ದ ಮೇಲೆ ನೀವು ರವೆನ ಬಿಡ್ಬೋದು. ಸೊ ಇವಾಗ ನೋಡಿ ರವೆ ಹಾಕ್ಕೊಳ್ತಾ ಇದ್ವಿ. ನಾವು ಅಂದರೆ ಫುಲ್ಲೂ ರವೆ ಹಾಕ್ಕೊಳ್ತಾ ಇಲ್ಲ, ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತಾ ಇದ್ವಿ. ನಾವು ಎಲ್ಲ ಇದು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ರವೆನ ಹಾಕ್ಕೊಳಂಗಿಲ್ಲ. ನೋಡಿ ಇವಾಗ ಉಪ್ಪಿಟ್ಟು ಫುಲ್ಲು ರೆಡಿ ಆಯಿತು. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪ್ಲೇನ್ ಉಪ್ಪಿಟ್ಟು ಏನು ಇಲ್ದೇ, ಕಡಲೆ ಬೀಜ, ಕಡಲೆಬೇಳೆ ಅದೇನು ಇಲ್ದೇ ಪ್ಲೇನ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಎಷ್ಟು ಈಸಿ ಇದೆ ಅಲ್ವಾ. 15 ನಿಮಿಷದಲ್ಲಿ ನೀವು ಮಾಡ್ಬೋದು ಈ ಉಪ್ಪಿಟ್ಟನ್ನ. ಒಮ್ಮೆ ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.